ನೋಡೋದ್ ನೋಡ್ರಿ ಹಂಗೆ ಹೆಂಗ್ ನೋಡ್ತಾ ಇದ್ದಾಳೆ. ಅಮ್ಮ ಆರ ಮಾಮ ಕಣಮ್ಮ, ಮಾಮ 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 ನೋಡ್ತಾ ಇದೀಯ ನೀನು? ಅಮ್ಮ ಎಂತನು ಪಾಪ ಮನೆಗೆ ಬಿಟ್ಟೈತೆ. ಸಿಕ್ಕಾಪಟ್ಟೆ ನಿದ್ದೆ ಕಟ್ಟಿತ್ತು ಅನಿಸ್ತೈತೆ. ಕುಕ್ಕಣಿದ್ದಾಗ ಹಿಂಗೆ ತೂಗುಡ್ಸೋದು, ಊಟ ಮಾಡ್ತಲೇ ತೂಗುಡ್ಸೋದು, ತೆಟ್ಟೆ ತೊಳೆಯೋಕ್ಕಾಗ್ತಿರ್ಲಿಲ್ಲ. ನಾನೇ ತೆಟ್ಟೆ ಇಸ್ಕೊಂಡು ತೊಳೆದು ಅಲ್ಲಿ ಮನ್ಗುಸಿ ಬಂದಿದ್ದೀನಿ. ಯಪ್ಪ ಸಿಕ್ಕಾಪಟ್ಟೆ ನಿದ್ದೆ ಕಟ್ಟೈತೆ ಅನ್ಸುತ್ತೆ. ಅಲ್ಲಲ್ಲಲ್ಲೇ ಹಿಂಗೆ ಹಿಂಗೆ ನಿದ್ದೆ ಬತ್ತಾಯ್ತಾ ಅಮ್ಮಗೆ. ಅಮ್ಮಯ್ಯ ನೆನ್ನೆ ಎಲ್ಲ ನಾನು ನಿದ್ದೆ ಮಾಡಿಲ್ಲ, ಅದಕ್ಕೆ ರಾತ್ರಿ ಎಲ್ಲನ ಒಂಥರ ನಿದ್ದೆ ಕಟ್ಕೊಂಡೈತೆ ಕಣಣ್ಣ. ಅದಕ್ಕೆ ಸಿಕ್ಕಾಪಟ್ಟೆ ಪಾಪ ಅಮ್ಮ ಅಂತೂ ಭಾಳ ಕಷ್ಟಪಟ್ಬಿಡ್ತು. ಏನು ಮಾಡೋದು, ಯಾರು ಇಲ್ದಾರ್ಗೆ ಇನ್ನೇನು ಮಾಡೋಕ್ಕಾಗಲ್ಲ ಕಣಣ್ಣ. ಯಾರು ಇಲ್ಲ ಅಂತಂದರೆ ನಾವೇ ಕಷ್ಟ ಬಿಡಬೇಕು, ನಾವೇನೇ ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಅಂಕಿರಿ ನೀನೇನು ಅದೆಲ್ಲ ಯೋಚನೆ ಮಾಡಬೇಡಿ. ನಾವು ಬಂದಿದ್ದೀವಲ್ಲ ಮಕ್ಕ ನೋಡ್ಕೊಂಡು ಆರಾಮಾಗಿ ಸೆನಕ್ಕಿರೋದ ನೋಡ್ಕೆ ಅಷ್ಟೇ. ನಾವೆಲ್ಲ ಬಂದಿಲ್ವಿ, ಧೈರ್ಯವಾಗಿರು. ಎಂತ ಸೆನಕೈತೆ ಅಮ್ಮಣ್ಣಿ ನೋಡ್ಕೊಂಡು ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗೋದು ನೋಡು ಅಷ್ಟೇನೆ. ನೀನು ಇನ್ನೇನು ಬೇರೆದೆಲ್ಲ ಯಾತನೂ ಟೆನ್ಷನ್ ತಾಬಿಡ ಜೀವಿತ ನೋಡಿ ಹೇಳಿರ್ತೀನಿ. ನೋಡ ಅಮ್ಮಣ್ಣಿ ನೋಡು ಹಂಗೆ ಹೆಂಗೈತಿ. ನೀನು ಇಲ್ಲೋದೆಲ್ಲ ನೀನು ಯಾತನೂ ತಲೆಗೆ ಕಿಕ್ಕೆ ಹೋಗ್ಬೇಡ. ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ನಮ್ಮ ಸಾಕಿನ್ ನಾವು ಬಂದಿದ್ದೀವಲ್ಲ ಇನ್ನು ಧೈರ್ಯವಾಗಿರು. ಅದನ್ನೆಲ್ಲ ಮರ್ತ್ಕೊಂಡೀಗ ಏನು ಮಾಡೋಕ್ಕಲ್ಲ. ಒಂದು ಮನೆ ಅಂದಮೇಲೆ ಏನೋ ಸಮಸ್ಯೆಗಳು ಗೊತ್ತಿರ್ತವೆ ಹೋಗ್ತಿರ್ತವೆ. ಈಗ ಇಂಥ ಟೈಮ್ನಾಗೆ ಚೆನ್ನಾಗಾಗೋದು ಅಷ್ಟೇನೆ. ಏನು ಮಾಡೋಕ್ಕಾಗೋದು, ಸುಮ್ಮನಿರು. ಅದೆಲ್ಲ ಮನಸ್ಸನ್ನ ಇಕ್ಕೆ ಬೇಡ ನೀನು. ನಮಗೆ ರಾತ್ರಿನೇ ಗೊತ್ತಾಗಿದ್ರೆ ರಾತ್ರಿನೇ ಬರ್ತಿದ್ವಿ, ನಮಗೆ ಗೊತ್ತಿಲ್ಲ. ಈಗ ನಾವು ಹಿಂಗೆ ಸ್ಟಾರ್ಟ್ ಆಗೈತೆ ಅಂತೇಳಿ ಗೊತ್ತಾಗಿದ ತಕ್ಷಣ ಬರ್ತಿದ್ವಿ. ಏನು ಮಾಡೋಕ್ಕಾಗಲ್ಲ, ಮನೆಯ ಮೇಲೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಬರ್ತವೆ. ಇವಾಗ ಇಂಥ ಟೈಮ್ನ ನೀನು ಏನು ಯೋಚನೆ ಮಾಡಬೇಡ. ಮಗ ಚೆನ್ನಾಗೈತೆ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹಳೇದೆಲ್ಲ ಮರ್ತ್ಕೊಂಡು ನೀನು ಇನ್ನು ಬೇರೆ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಏನು ಮನಸ್ಸನ್ನ ಈಕೆಮಕ್ಕೆ ಹೋಗಬೇಡ. ಸುಮ್ಮನೆ ಉಂಡ್ಕೊಂಡು ಮಗುಗೆ ತಿರ್ಗಿ ಹಾಲಾಗಲ್ಲ. ಮಗು ಹಾಲಾದ್ರೇ ಚೆನ್ನಾಗಿರೋದು. ಎರಡರಾಗೊಂದು ಹೆಂಗೋ ಅಂತ ಆಗೈತೆ. ಹೆಂಗೋ ದೇವ್ರು ಕೊಟ್ಟವನೆ, ಅದು ಖುಷಿ ಪಡಬೇಕು. ಎಂತೆಂಥವ್ರು ಎಷ್ಟು ಕಷ್ಟ ಬೀಳ್ತಾರೆ ಗೊತ್ತೇ ಮಕ್ಳಿಗಾಗಿ. ನೋಡಪ್ಪ ನಮಗೆ ಮಕ್ಕಳಿಲ್ಲ ಅಂತೇಳಿ ಎಷ್ಟು ಕಷ್ಟ ಬೀಳ್ತಿರ್ತಾರೆ. ಒಂಥರ ಎಷ್ಟು ಬೇಜಾರು ಮಾಡ್ಕೊಂತಾರೆ. ಅವ್ರಿಗೆ ಅದೇ ಒಂಥರ ಚಿಂತೆ ಆಗಿರುತ್ತೆ. ಹಂಗ ದೇವ್ರು ನಿನಗೆ ಕೊಟ್ಟವನೆ, ಅದು ಖುಷಿ ಪಡು. ಗೀತಾ ಧೈರ್ಯವಾಗಿರು, ಧೈರ್ಯವಾಗಿರು, ನಾವು ಇದ್ದೀವಿ. ನೇ ಮಾಡೋಕ್ಕಾಗುತ್ತೆ. ನನಗೆ ತುಂಬ ಅಳು ಗೊತ್ತಾಯ್ತು. ಹೆಂಗೋ ನೀವಾದರೂ ಮನ್ಸು ಮಾಡಿ ಬಂದ್ರಲ್ಲ, ಅದೇ ನನಗೊಂಥರ ಇವಾಗ ಖುಷಿ ಇದೆ. ಇವಾಗ ಒಂಥರ ನನಗೆ ಸಮಾಧಾನ, ಎಷ್ಟೋ ಸ್ವಲ್ಪ ಸಮಾಧಾನ ಆಗ್ತೈತೆ. ಎಲ್ಲ ಸಮಯ ಕೇಳಕ್ಕಿಲ್ಲೇ ಸ್ವಾತಿಗೆ ಫೋನ್ ಮಾಡೋ. ಯಾರತ್ತೆ ಕೇಳ್ದಾಗ ಇಲ್ಲೇ ಸ್ವಲ್ಪ ಮುಂದಕ್ಕೆ ಬರ್ರಿ, ಇಲ್ಲ 5ನೇ ವಾರ್ಡಲ್ಲಿದ್ದೀವಿ ಅಂತೇಳಿ ಹೇಳಿದ್ಲು. ಬಾ ಈಗ ಇಲ್ಲೇ ಅನ್ಸುತ್ತೆ, ಈಗ ಇದೇ 5ನೇ ವಾರ್ಡ್ ಬಾ. ಪೆಟ್ಲು ಎಷ್ಟು ಚೆನ್ನಾಗೈತೆ ನೋಡಮ್ಮ, ಎಷ್ಟು ನೀಟಾಗೈತೆ. ಅಲ್ಲೇ ಎಷ್ಟು ಚೆನ್ನಾಗೈತಮ್ಮ ಹಾಸ್ಪಿಟ್ಲಿಗೆ. ನೀಟಾಗಿದ್ರೇ ಚಂದ. ಭಾಳ ನೀಟಾಗೈತೆ ಹೇಳು. ಗೌರ್ಮೆಂಟ್ ಹಾಸ್ಪಿಟ್ಲು ಅಂತೀವಿ, ಎಷ್ಟು ನೀಟಾಗಿರುತ್ತೆ. ಯಾವ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋದ್ಕಿನ ಗೌರ್ಮೆಂಟ್ ಹಾಸ್ಪಿಟ್ಲೇ ಬೆಸ್ಟು. ಎಷ್ಟು ಚೆನ್ನಾಗಿ ನೀಟಾಗಿ ಇಕ್ಕೊಂಡವ್ರು ನೋಡು. ಸಖತ್ತಾಗೈತೆ ಕಣತ್ತೆ ಹಾಸ್ಪಿಟ್ಲೆ ಮಾತ್ರ. ಹೊಸ್ತಾಗಿ ಮಾಡಿರೋದಲ್ಲ, ಚೆನ್ನಾಗೈತೆ. ಹಾಗ್ಯಮ್ಮ ಒಂದ್ಸತಿ ಹಂಗೆ ನಂಬ್ತಿದ್ಲು, ಮಗಳಿಗೇನೋ ಸೆನಕ್ಕಿರ್ಲಿಲ್ವಂತೆ ಕರ್ಕೊಂಬಂದಿದ್ದೆ. ಕಮಲಕಾಯ ಬೋಲ್ ಚೆನ್ನಾಗೈತೆ ಕಣೋ ಏನು ಆಸ್ಪತ್ರೆ ಇವಾಗ. ಎಷ್ಟು ಚೆನ್ನಾಗೈತೆ, ಎಷ್ಟು ನೀಟಾಗೈತೆ. ದಿವಸಕ್ಕೊಂದು 2-3 ಸಾರಿ ನೆಲ ಒರೆಸ್ತಾರೆ. ಎಷ್ಟು ಚೆನ್ನಾಗೈತೆ ಅಂತ ಹೇಳ್ತಿದ್ಲು. ಎಷ್ಟು ನೀಟಾಗೈತೆ ಅಂತ. ಹಂಗೆ ಚೆನ್ನಾಗೈತೆ ಹೇಳಮ್ಮ, ಎಲ್ಲೆಲ್ಲೂ ಒಂದು ಕಡ್ಡಿ ಬಿದ್ದಿಲ್ಲ, ಹಂಗೈತೆ. ಕುಸ ಕುಸ ಅಂತಾಳಮ್ಮ. ಹಾಕಪ್ಪ ಗುಗ್ಗ ಕುಡಿಬೇಕಾ? ಗುಗ್ಗ ಕುಡಿಬೇಕಾ ನೀನು? ಹಳೆ ಕುಸ್ಕೊಡ್ತಾ ಇದೀಯಾ? ಬಂದವ್ರು ಇವರು ಸ್ವಾತಿ. ನನ್ನ ಜೀವನ ಅಂತ ಹೇಳ್ತಾ ಇದ್ದಾನೆ, ತಂಗಿಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಬಂದಾರ ಅವರು. ಎಲ್ಲ ತಿರುಗಿ ಯಾರನ್ನ ಅನ್ಕೊಂತಾರೆ. ಚೆನ್ನಾಗಿದೆಯಾ ಜೀವಿತ? ಯಾವಾಗ ಬಂದ್ರಿ ಜೀವನ? ಸ್ವಾತಿ ನೀವು ಯಾವಾಗ ಬಂದ್ರಿ? 1 ಗಂಟೆ 2 ಗಂಟೆ ಆಯಿತು ಬಂದು. ಬರ್ರಿ ಅತ್ತೆ, ಬಾ ಸೌಮ್ಯಕ್ಕ. ಚೆನ್ನಾಗಿದೆಯಾ ನಮ್ಮ ಜೀವಿತ? ಇನ್ನ ಕಣಮ್ಮ ಮಾತಾಡಿಸ್ತಿರೋದು. ಜೀವಿತ ಚೆನ್ನಾಗಿದೆಯಾ? ಮಾತಾಡು ಜೀವಿತ, ಮಾತಾಡಿಸ್ತಾ ಇದ್ದಾರಲ್ಲ, ಮಾತಾಡು. ಚೆನ್ನಾಗಿದ್ದೀನಿ ಅಂತ ಹೇಳು. ನಾವು ಯಾರ ತಾಗೂ ಮಾತಾಡಂಗಿಲ್ಲ. ನಮಗೆ ನಮ್ಮ ಕಷ್ಟ ನಮಗೆ, ನಾವು ಯಾರ ತಾಗೂ ಮಾತಾಡಂಗಿಲ್ಲ. ನಾವು ಹೆಂಗೋ ಇರ್ತೀವಿ. ಇದಕ್ಕೆ ಹಂಗೆಲ್ಲ ಸಿಟ್ಟು ಮಾಡ್ಕೊಬೇಡ, ಸುಮ್ಮನಿರು. ಅದು ಯಾಕೆ ಸಿಟ್ಟು ಮಾಡ್ಕೊಂತ ಇದೆಯಾ? ಅದೇ ಮತ್ತೆ ಯಾಕಮ್ಮ ಸಿಟ್ಟು ಮಾಡ್ಕೊಂತೀಯ? ಸುಮ್ಮನಿರು. ಸಿಟ್ಟು ಮಾಡ್ಕೊಂಬಂಗೆ ಇರ್ತಾರೆ. ಸುಮ್ಮನೆ ಹೋಗ್ರಿ. ನೀವೇನೇನು ನೋಡಕ್ಕೆ ಬರಬೇಡ್ರಿ ಸ್ವಾತಿ, ತೋರಿಸ್ಬೇಡ. ಏನು ಬಂದು ಹಿಂಗೆ ನೋಡ್ಕೊಂಡು ಹೋಗಕ್ಕೆ ಬಂದವ್ರಿ. ನಾವು ಬಂದಿದ್ವಿ ಅಂತೇಳಿ ಎಲ್ಲ ಹೋಗಿದ್ವಿ ಅಂತ ಊರಾಗೆಲ್ಲ ಹೇಳ್ಕೊಬೇಕಲ್ಲ. ಹೋಗಿದ್ವಿ ಅವಳು ನೋಡಕ್ಕೆ ಹೋಗಿದ್ವಿ ಅಂತ. ಹೋಗ್ರಿ, ನೀವೇನು ಬರಬೇಡ್ರಿ. ಜೀವಿತ ಹಾಸ್ಪಿಟ್ಲು ಕಣೆ, ಹಂಗೆ ಬಾಯ್ ಮಾಡಬೇಡ, ಸುಮ್ಮನಿರು. ನಾವು ಪಾಪ ನೋಡ್ಕೊಂಡು ನೀನು ನೋಡ್ಕೊಂಡು ಹೋಗೋಕ್ಕೆ ಬಂದಿರೋದು. ಏನು ಬೇಡ, ಬರಾರೆ ಬಂದಿಲ್ಲ ಅಂದಮೇಲೆ ನೀವು ನೋಡಿ ಏನಾಗಬೇಕಾಗೈತೆ? ಕಷ್ಟಕ್ಕಲ್ಲ ಸುಖಕ್ಕಲ್ಲ. ಈಗ ನೋಡಕ್ಕೆ ಬಂದುಬಿಟ್ರೆ ಎಲ್ಲ ಆದಮೇಲೆ ಬರ್ತಾರಲ್ಲ, ಹಂಗೆ ನೆಂಟರು ಬಂದಂಗೆ ಬಂದಿದ್ದೀರಾ ನೀವು. ನೆಂಟರು ಬಂದು ನೋಡೋಕ್ಕೆ ಬರ್ತಾರಲ್ಲ ನೆಂಟರು, ಹಂಗೆ ಬಂದಿದ್ದೀರಾ. ಅದ್ರಾಗ ಬರಾರೆ ಬಂದಿಲ್ಲ. ಇನ್ನೇನು ನೋಡಿ ಇನ್ನೇನಾಗೋದೇನೈತೆ?
ಬರಬೇಕಾಗಿರೋರೇ ಬಂದಿಲ್ಲ ಅಂದಮೇಲೆ ನೀವು ಯಾಕೆ ಬರಬೇಕು? ಏನೇ ನೋಡಿದ್ರೇನೆ ಆಗೋದು? ನಾನು ನೋವು ತಿಂದಿರೋಳು, ನಾನು ನನ್ನ ಮಗಳು ನಾನು ಬೆಳೆಸ್ಕೊಂತೀನಿ, ನನಗೆ ಗೊತ್ತೈತೆ. ನೀವೇನು ನೋಡಕ್ಕೆ ಬರಬೇಡ್ರಿ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರಿ ಅಷ್ಟೇನೆ. ಬರೋರೆ ಬಂದಿಲ್ಲ ಅಂದಮೇಲೆ ನೀವು ನೋಡಿ ಇನ್ನೇನಾಗೇನೈತೆ. ಗೀತಾ, ಹಂಗೆಲ್ಲ ಮಾತಾಡಬಾರ್ದು. ಹಾಸ್ಪಿಟ್ಲ್ ಇದು, ಸುಮ್ಮನಿರು. ಏನೇ ಕೋಪ ತಾಪ ಏನೇ ಇದ್ರೂ ಮನೆಗೆ ಹೋದ್ಮೇಲೆ ಅದೇನು ಮಾತಾಡ್ಮಂತೆ, ಸುಮ್ಮನಿರು. ಇವಾಗ ಏನು ನೀನು ಬೇಜಾರು ಮಾಡ್ಕೊಂಡು ಹಿಂಗೆ ಏನು ಮಾಡ್ತೀಯ? ಅದೇ ಅಣ್ಣ ಬಂದಿಲ್ಲ ಅಂತ ಸಿಟ್ಟು, ಸುಬ್ಬಣ್ಣ ಬಂದಿಲ್ಲ ಅಂತ ಇನ್ನು ಕರೆದ್ವಮ್ಮ. ಅವ್ನು ಯಾಕೆ ಬರಲಿಲ್ಲ? ನಾವು ಅವ್ನಿಗೆ ಬಾರಪ್ಪ ಬಾರಪ್ಪ ಅಂತ ಎಷ್ಟು ಬಲವಂತ ಮಾಡಿವಿ, ಅವ್ನು ಯಾಕೆ ಬರಲಿಲ್ಲಮ್ಮ, ನಾವೇನು ಮಾಡೋಣ? ಅವನೇ ಬಂದಿಲ್ಲ ಅಂದಮೇಲೆ ನೀವು ಯಾಕೆ ಬಂದಿದ್ದೀರಾ? ನೀವು ನೋಡಿ ಇನ್ನೇನಾಗೋದೇನೈತೆ? ಅಲ್ಲ ನೀವೇನಕ್ಕೆ ಬಂದಿದ್ದೀರಾ? ನೀವು ಬರಬೇಕಾಗಿರೋದು ಏನಿಲ್ಲ, ನೀವೇನು ಬರೋ ಅಂಥ ಅವಶ್ಯಕತೆ ಇರಲಿಲ್ಲ. ನಮಗೆ ಗೊತ್ತೈತೆ ನಮ್ಗೆ ಹೆಂಗೆ ಸಾಕೋಬೇಕು ಅಂತ. ನಮ್ಮಮ್ಮ ಐತೆ, ನಮ್ಮಮ್ಮ ಕಷ್ಟ ಬಿಟ್ಟು ನಮ್ಮಮ್ಮ ಸಾಕೈತೆ. ನೀವೇನು ಬರಲೇಬೇಕು ಅಂಬೋದೇನಿಲ್ಲ. ಸುಮ್ಕಿರು ಸಾಕು. ನೀನು ತಪ್ಪು ಮಾಡಿದೀಗ ಅವೆಲ್ಲನ ಹಾಸ್ಪಿಟ್ಲಾಗೆ ಮಾತಾಡಬಾರ್ದು ಕಣಮ್ಮ. ಅವೆಲ್ಲನ ಬೇರೆ ಬೇರೆ ಸಮಸ್ಯೆಗಳೇ ಇರ್ತವೆ. ಮನೆಯ ಮೇಲೆ ಒಂದು ಬಂದಿರುತ್ತೆ ಹೋಗಿರುತ್ತೆ. ಸುಮ್ಮನಿರು, ನಾವೆಲ್ಲ ಅವನು ಕಳಿಸ್ತೀವಿ, ಅವನು ಚೆನ್ನಾಗಾಗ್ತಾನೆ. ಸುಮ್ಮನಿರು, ಏನು ಚೆನ್ನಾಗಾಗ್ತಾನೆ? ಅಲ್ಲೇ ಬೇರೆ ಮದುವೆ ಆಗಿದ್ದಾನೆ, ಬೇಕಾಗಿರೋಳನ್ನ ಬೇರೆ ಮದುವೆ ಆಗಿ ಅಲ್ಲೇನೆ ಇವಾಗ ನನ್ನ ಮರ್ತು ಬಿಟ್ಟು ಬೇರೆ ಅವಳು ಸಿಕ್ಕಿದ್ಮೇಲೆ ನಾನು ಇನ್ನೆಲ್ಲಿ? ನಾನು ಇದ್ದಾಗಲೇ ನೀವು ನೋಡು ಎಂಥ ಕೆಲಸ ಮಾಡಿದ್ದೀರಾ? ನೀವು ಎಲ್ಲ ಸೇರ್ಕೊಂಡು ಮಾಡಿದ್ದೀರಾ ಅಂತ ಗೊತ್ತು. ನೀವು ನಾಟಕ ಆಡ್ಕೊಂಡು ಬಂದಿದ್ದೀರಾ ಇಲ್ಲಿ ಅಂತ, ಏನೋ ಬಂದ್ವಿದ್ವಿ ಅಂತ ಅನ್ನಿಸ್ಕೋಬೇಕು ಅಂತ. ನೋಡಬೇಡ್ರಿ ನನ್ನ ಮಗಳು, ನೀವು ನೋಡಬೇಡ್ದೆ ಅಂದರೆ ನೋಡಬಾರ್ದು ಅಷ್ಟೇ. ನಾನೇನು ಸುಮ್ಮನಿರಲ್ಲ. ನೋಡಬೇಡ್ರಿ ನೀವು, ನೋಡಿ ಏನಾಗೋದು ಏನೈತೆ ನೋಡಬೇಡ್ರಿ ಅಷ್ಟೇ. ಇದ್ದಂಗೆ ಹೇಳ್ತಾ ಇದ್ದೀನಿ ನಾನು. ತಿರ್ಗಾ ನನ್ನ ಜೋರ ಮಾತಾಡಬೇಕಾಗುತ್ತೆ, ಕಿರ್ಚಬೇಕಾಗುತ್ತೆ. ಗೀತಾ, ಸುಮ್ಮನಿರು. ಅದ್ಯಾಕೆ ಹಂಗೆ ಅಷ್ಟೊಂದು ಬಾಯ್ ಮಾಡ್ತಾ ಇದೀಯಾ? ಹಂಗೆಲ್ಲ ಬಾಯ್ ಮಾಡಬೇಡ. ಅಪ್ಪ ನೋಡಿ ಹೆಂಗೆ ಮಾತಾಡ್ತಾಳೆ. ನಡಿ ಅಮ್ಮ, ಸುಮ್ಮನೆ ನೋಡ್ಕೊಂಡು ನಾವು ಹೋಗೋಣ ನಡಿ. ಅಮ್ಮು ಏನು ಅಮ್ಮನು ಅನ್ಬೇಡ್ರಿ, ಏನು ಅನ್ಬೇಡ್ರಿ ನನ್ನ ಮಗಳನ್ನ. ನೀವು ಯಾಕೆ ನೀವು ನೋಡೋದು? ನೋಡಬೇಡ್ರಿ ಸ್ವಾತಿ, ತೋರಿಸ್ಬೇಡ ಸ್ವಾತಿ. ಅರಿ ತೋರಿಸ್ಬೇಡ ನನ್ನ ಮಗಳನ್ನ, ತೋರಿಸ್ಬೇಡ. ಕೊಡಿ ನನ್ನ ಮಗಳನ್ನ, ಕೊಡು ನನ್ನ ಮಗಳನ್ನ. ಸುಮ್ಮನಿರು ಜೀವಿತಾಕ, ಸುಮ್ಮನೆ ಮನಕ. ನೀನು ಒಂದು ಸ್ವಲ್ಪ ಹೊತ್ತು ನೀನು ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ನೀನು ಬೇಜಾರಿದ್ರೆ ಸಿಟ್ಟಿದ್ರೆ ನೀನು ಮಾತಾಡಬೇಡ, ಸುಮ್ಮನಿರು. ಈಗ ನಿನಗೆ ಸಿಟ್ಟಾಯ್ತಾ? ನಿನ್ನ ಮನಸ್ಸನ್ನ ಇಕ್ಕೊಂಡು ಸುಮ್ಮನೆ ಇದ್ಬಿಡು. ಇನ್ನೇನು ಮಾತಾಡಬೇಡ ನೀನು, ಸುಮ್ಮನಿರು. ಸುಮ್ಮನಿಕೆ ನೀನು. ನನಗೆ ಎಷ್ಟು ಬೇಜಾರಾಗೈತೆ ಅಂತ ನನಗೆ ಗೊತ್ತು, ನಿಮ್ಗೇನು ಗೊತ್ತು? ನನಗೆ ಭಾಳ ಬೇಜಾರಾಗೈತೆ. ಅದ್ರಾಗೆ ನೋಡಿ ಇವಾಗಲಾದ್ರೂ ಬಂದಿದ್ದಾನ? ಇಲ್ಲ. ನೋಡಿ ಎಂಥ ಮೋಸ ಮಾಡ್ದ ನನಗೆ, ಮೋಸ್ಕಾರ. ಥೂ, ಅಲ್ಲ ನನಗೆ ಇವಾಗ ಎಷ್ಟು ಟೆನ್ಷನ್ ಆಗ್ತೈತೆ. ಇವ್ರು ಬರಲಿಲ್ಲ ಅಂದರೆ ಒಂಥರ ಹೆಂಗೋ ಮರ್ತ್ಕೊಂಡು ಸುಮ್ಮನೆ ಇರ್ತಿದ್ದೆ. ಇವ್ರು ಬಂದು ಇಲ್ಲೂ ಟೆನ್ಷನ್ ಕೊಡ್ತಾರಲ್ಲ ನಮಗೆ. ಯಾಕನ ಬರ್ತಾರೋ ಏನೋ, ಇಂಥ ಸಂಪತ್ತಿಗೆ ಯಾತಕ್ಕೆ ಬರಬೇಕು ಇವರೆಲ್ಲ? ನನಗೆ ಬರಬಾರ್ದಾಗಿತ್ತು ನಾನು ನೋಡೋಕ್ಕೆ. ನನಗೆ ಎಂಥ ಪರಿಸ್ಥಿತಿ ಬಂದೈತೆ ಅಂದ್ರೆ ನನಗೆ ಏನೇ ಆಗೈತೆ ಅಂದ್ರೆ ಬರಬಾರ್ದಾಗಿತ್ತು. ಇವರು ಬರಬಾರ್ದು. ಏನು ಊರಾಗೆಲ್ಲನ ಹೇಳ್ಕೊಂಬಕ್ಕಾಗಿ ಬಂದವ್ರೇನೋ, ಎಲ್ಲ ಊರಾಗೆಲ್ಲ ಅಂತಾರೆ ನೋಡಪ್ಪ ನೋಡೋಕೆ ಹೋಗಿಲ್ಲ ಅಂತ ಬಂದವ್ರೇನೋ. ಯಾಕೆ ಬರ್ಬೇಕು ಇವರು? ಸುಮ್ಮನಿರಿ ಇವಾಗ ನೀವು ಮಾತಾಡಬೇಡಿ. ಪಾಪ ನೋಡ್ಕೊಂಡು ಹೋಗ್ರಿ. ಸೊಮ್ಮೆಕ್ಕ ಚೆನ್ನಾಗಿದ್ದಾಳೆ ಹೇಳು. ಬ್ರೆಡ್ಡು ಎಲ್ಲ ತಗೊಂಬಂದಿದ್ದೀವಿ, ಅಲ್ಲೆಲ್ಲ ಹೊರಗೆ ಇಕ್ಕಿದ್ದೀನಿ ಬ್ಯಾಗ. ನಾನು ಅಡುಗೆ ಮಾಡ್ಕೊಂಬರೋಣ ಅನ್ಕೊಂಡಿನಿ, ನೀನು ಮಾಡ್ಕೊಂಬಂದಿದ್ದೀನಿ ಅಂತ ಅಂದಲ್ಲ, ಅದಕ್ಕೆ ಸುಮ್ಮನೆ ಅದೇ ಸ್ವಾತಿ. ಬೇಡ ಈ ಥರ ಬ್ರೆಡ್ಡೂ ಬೇಡ, ಹಣ್ಣು ಬೇಡ, ಹಂಪಲು ಬೇಡ, ನೀವು ಊಟನೂ ತರಬೇಡ್ರಿ, ಯಾತೂ ತರಬೇಡ್ರಿ. ಇವಾಗ ಬಂದಿದ್ದೀರಾ, ಎಲ್ಲ ಆದಮೇಲೆ ಬರ್ತಾರೆ ಅಂತಾರಲ್ಲ, ಹಂಗೆ ಆಯ್ತು. ಎಲ್ಲ ನೀವು ಆದಮೇಲೆ ಬಂದಿದ್ದೀರಾ, ಆಗಿರೋದಕ್ಕೆ ಕೈ ತೊಳೆಯಕ್ಕೆ ಬಂದಿರೋರು ನೀವು. ಈಗ ಸುಮ್ಮನಿರು ಸಮಯ, ಏನೋ ಮಾತಾಡಬೇಡ. ಅವಳು ಸೆಟ್ ಹಾಕಿ ಅವಳೆ ಸೆಟ್ ಮಾಡ್ಕೊಂಡವಳೆ, ಮಾತಾಡ್ತಾಳೆ, ಮಾತಾಡಲಿ ಬಿಡು. ಚೆನ್ನಾಗಿದ್ದಾಳೆ. ಎಷ್ಟು ಚೆನ್ನಾಗಿದ್ದಾಳೆ, ಹಂಗೇನೆ ಸಾಕು. ಹೆಂಗಾತ ಆಯ್ತಲ್ಲ. ಯಾ ಮಕ್ಕ ಇಕ್ಕೊಂಡು ನೋಡಕ್ಕೆ ಬಂದಿರಿ? ಮಗ ಬೇರೆ ಮದುವೆ ಆಗಿ ಮೊಮ್ಮಗೂ ಬೇರೆ ಮದುವೆ ಮಾಡಿಸಿ ನಾನು ಇದ್ದಂಕ್ಲಯ್ಯ ಇನ್ನೊಂದು ಮದುವೆ ಆಗಿದ್ದಾನೆ. ಹಂಗಂದ್ರೂ ನೀವು ನೋಡಕ್ಕೆ ಬಂದಿದ್ದೀರಲ್ಲ, ಯಾ ಮಕ್ಕ ಇಕ್ಕೊಂಡು ನೋಡಕ್ಕೆ ಬಂದಿದ್ದೀರ? ನೀವು ನೋಡಕ್ಕೆ ಬರಬಾರ್ದು ಇಂಥವ್ರು. ನೀವು ನೋಡಕ್ಕೆ ಬರಬಾರ್ದು ನೀವು ಇಂಥವ್ರು. ಸುಮ್ಮನಿರು ಜೀವಿತ, ಸುಮ್ಮನಿರು ಅಂತ ಹೇಳ್ತಾ ಇಲ್ವಾ? ಇದಕ್ಕೆ ಮತ್ತೆ ನನಗೂ ಸಿಟ್ಟು ಬರೋದು. ನೀನು ಹಿಂಗೆ ಮಾಡೋದಕ್ಕೆ ಮತ್ತೆ ಸುಮ್ಮನಿರು ಅಂತ ಹೇಳ್ತಿಲ್ವೇ? ಏನು ಮಾತಾಡೋದಿದ್ರು ಮನೆಗೆ ಹೋದ್ಮೇಲೆ ಮಾತಾಡೋಣ. ಇವಾಗ ಏನಿದ್ರು ಸುಮ್ಮನೆ ಇದ್ದುಬಿಡು. ನಾನು ಹೇಳಿದ್ದೀನಿ ಸುಮ್ಮನಿರಮ್ಮ, ಧೈರ್ಯವಾಗಿರಮ್ಮ, ಸುಮ್ಮನ ಮಗು ಮಕ್ಕ ನೋಡ್ಕೊಂಡು ಊಟ ಮಾಡ್ಕೊಂಡು ಹೊಟ್ಟೆ ತುಂಬನ ಮಗು ನೋಡ್ಕೊಂಡು ಚೆನ್ನಾಗಿರೋದು ನೋಡಮ್ಮ ಅಂತ ನಾನು ಹೇಳಿದ್ದೀನಿ. ನಿನಗೆ ಅರ್ಥ ಆಗ್ತಿಲ್ಲ? ಆಗ್ತೈತೆ, ಎಲ್ಲ ಅರ್ಥ ಆಗ್ತೈತೆ. ಆದ್ರೂ ನನಗೆ ಇವ್ರು ಯಾಕೆ ಬಂದವ್ರೆ? ಇವ್ರು ಬಂದಿರೋದೇ ನನಗೆ ಬೇಜಾರು. ಇವ್ರು ಯಾಕೆ ಬರಬೇಕು? ಏನು ನೋಡಲಿಲ್ಲ ಅಂದರೆ ಏನಾಗುತ್ತೆ? ಇವ್ರು ಯಾಕೆ ನೋಡಕ್ಕೆ ಬರಬೇಕು? ಇವ್ರು ನೋಡಕ್ಕೆ ಬಂದಿರೋದೇ ನನಗೆ ಸಿಟ್ಟು. ಇನ್ನೇನು ಬೇರೆ ಇನ್ನೇನು ಇಲ್ಲ. ಇವ್ರು ಯಾಕೆ ನೋಡೋಕೆ ಬರಬೇಕು? ಅತ್ತೆ ನೋಡತ್ತೆ, ಸುಮ್ಮನೆ ಎತ್ಕೊಳ್ಳೋಂಗಿದ್ರೆ ಎತ್ಕೊಳತ್ತೆ, ಸ್ವಲ್ಪ ಹೊತ್ತು ಎತ್ಕೊಂಡು ಮುದ್ದಾಡಿ ನಾವು ಹೋಗೋಣ. ಸುಮ್ಮನೆ ಅವಳು ಪಾಡಿಗಳು ಮಾತಾಡ್ಕೊಂಬ್ಳೆ. ಇನ್ನೇನು ಮಾಡೋಕೆ ಅವತ್ತು ನಾವು ಅವಳ ವಿರುದ್ಧ ಮಾತಾಡೋದಲ್ಲ. ಸುಮ್ಮನೆ ಅವಳನ್ನ ಮಾತಾಡಿದಷ್ಟು ಇನ್ನೇನ ಜಾಸ್ತಿ ಮಾತಾಡ್ತಾಳೆ. ಬಿ ಪಿ ಹೆಚ್ಚು ಕಡಿಮೆ ಆಗುತ್ತೆ. ಸುಮ್ಮನೆ ಮಲಕ. ಈಗ ನಿನ್ನ ನೋಡಕ್ಕೆ ಬಂದಿಲ್ಲ, ಅವ್ರು ಪಾಪನ ನೋಡಕ್ಕೆ ಬಂದವ್ರಂತೆ, ಪಾಪನ ನೋಡ್ಕೊಂತಾರೆ. ನೀನು ಸುಮ್ಮನೆ ಮನೆಕ ಜೀವಿತಾಕ ಅಷ್ಟೇ. ನೋಡಿ ಹೇಳ್ತೀನಿ, ಒಳ್ಳೆ ಮಾತನ್ನ ಹೇಳ್ತೀನಿ ನಾನು. ಈ ಅಪ್ಪನಿಗೆ ಹೇಳಿ, ಈ ಅಪ್ಪನಿಗೂ ಸಮಾಧಾನ ಮಾಡಿ ನಾನು ಕರ್ಕೊಂಬಂದಿದ್ದೀನಿ. ನಾವು ಬಂದಿದ್ದೀವಿ, ನಮಗೂ ಎಷ್ಟೆಲ್ಲ ಸಿಟ್ಟೈತೆ. ನೀನು ಎಷ್ಟೆಲ್ಲ ಮಾಡಿದ್ಯಾ ನಮಗೆ, ಅದನ್ನೆಲ್ಲ ಮಾತಾಡಿ.
ಅವೆಲ್ಲನ ಮಾತಾಡಬಾರ್ದು ಅವೆಲ್ಲ ಸುಮ್ಮನೆ ಮನೆಕ ನೀನು ಮಾತಾಡಲ್ವಾ ಸುಮ್ಮನೆ ಮನೆಕ ಪಾಪ ನೋಡ್ಕೊಂಡು ಪಾಪನ ಮಾತಾಡಿಸ್ಕೊಂಡು ಅವ್ರು ಹೋಗ್ತಾರೆ ಅಷ್ಟೇನೆ. ಅದೇ ಮತ್ತೆ ನಾವು ಹೇಳ್ತಾ ಹೋದ್ರೆ ಎಷ್ಟು ಇರ್ತೈತೆ ಹೇಳೋ ಜೀವಿತ. ಹಾಂ, ನೀನು ನಮ್ಗೆ ಎಷ್ಟೆಲ್ಲ ಮಾಡಿದ್ಯಾ, ಅದನ್ನೆಲ್ಲ ಮಾತಾಡೋಕ್ಕಾಗುತ್ತಾ? ಇಂಥ ಸಮಯದಾಗೆ ಮಾತಾಡಬಾರ್ದು. ಈಗ ನೀನು ಅವ್ರಿಗೆ ಬಂದಿರ್ತೀಯ, ಅವ್ರು ನಿನ್ಗೆ ಬಂದಿರ್ತಾರೆ, ಏನಾದರೂ ಒಂದು ಮೊನ್ನೆ ಬಂದಿರ್ತಾವೆ ಮನೆ ಅಂದಮೇಲೆ ಅವ್ರು ಬಂದವ್ರೆ ಇವತ್ತು ನೋಡೋಕ್ಕೆ, ಏನೋ ಸುಮ್ಮನಿರೋದು ಏನೋ ಎತ್ತ ಅಂತ ಆಮೇಲೆ ಮಾತಾಡೋಣ. ಮನೆಗೆ ಹೋದ್ಮೇಲೆ ಅದೆಲ್ಲ ಏನು ತೀರ್ಮಾನ ತಗೊಂಬಂದು ಅದೆಲ್ಲ ನೋಡೋಣ. ಇದು ಮಾತಾಡೋ ಅಂಥ ಜಾಗ ಅಲ್ಲ ಅಂಥದ್ದೆಲ್ಲನ ಮಾತಾಡಬಾರ್ದು. ಅದೆಲ್ಲ ಏನಿದ್ರು ಮನ್ಸು ಬಿಚ್ಚಿ ಮಾತಾಡೋದು ಮನೆಯಲ್ಲಿ, ಅವನ್ನೆಲ್ಲ ಮನೆಯಾಗಿ ಇಕ್ಕೋಬೇಕು. ಹಾಸ್ಪಿಟ್ಲಾಗ ಅಂಥವೆಲ್ಲ ಮಾತಾಡಬಾರ್ದು, ಸೈಲೆಂಟಾಗಿರ್ಬೇಕು. ನಾವು ಹಿಂಗೆಲ್ಲ ಜೋರಾಗಿ ಮಾತಾಡಿ ಬಂದು ಬೈತಾರೆ ಅವರು. ಇಲ್ಲೆಲ್ಲ ಅಕ್ಕಪಕ್ಕದಾಗ ಇರ್ತಾರೆ, ಅವರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ಪೇಷಂಟ್ಗಳು ಇರ್ತಾರೆ. ನಾವು ಹಿಂಗೆ ಮಾತಾಡೋದ್ರಿಂದ ಎಷ್ಟು ತೊಂದರೆ ಆಗುತ್ತೆ. ಹೇಳು, ಸುಮ್ಮನೆ ನೀನು ಮಾತಾಡಬೇಡ. ಆಯ್ತು ಹೇಳಿ ಸುಮ್ಮನಿರ್ತೀನಿ, ನೀವು ಹೇಳಿರೋ ಇದಕ್ಕೆ ಸುಮ್ಮನಿರ್ತೀನಿ, ಬೆಲೆ ಕೊಟ್ಟು ನಾನು ಯಾವತ್ತೂ ಮಾತಾಡಲ್ಲ. ನಾನು ಮಾತಾಡಿಸ್ಲೇಬೇಡ್ರಿ ಇವರು. ನೋಡೋಕ್ಕೆ ಬರಬಾರ್ದಾಗಿತ್ತು, ಏನೋ ಬಿಡು ನೋಡ್ಕೊಂಡು ಹೋಗ್ಲಿ ಅಂತ ಸುಮ್ಮನಾಗಿದ್ದೀನಿ. ನಾನು ಮಾತಾಡಿಸ್ಲೇಬೇಡ್ರಿ ನೀವು. ಆಯ್ತು ಇನ್ನೇನು ಮಾತಾಡ್ಸಲ್ಲ, ಸುಮ್ಮನಿರು. ಈಗ ಮಾತಾಡ್ತಾ ಹೋದ್ರೆ ನೀನು ಒಂದೊಂದಿರ್ತೀಯ, ಇವ್ರು ಒಂದೊಂದಿರ್ತಾರೆ. ಈಗ ನಮಗೆ ಆಗಲಿ, ನಾವು ಹಳೆದೆಲ್ಲ ನೀನು ಮಾಡಿರೋದೆಲ್ಲ ಮನಸ್ಸನ್ನ ಇಕ್ಕಿದ್ರೆ ನಾವು ಗೊತ್ತಾನೇ ಇರಲಿಲ್ಲ. ಏನೋ ಬಿಡು ಬಿಡು ಅಂತೇಳಿ ಅನ್ಸರಿಸ್ಕೊಂಡು ಬಂದಿರೋದು. ಅದೆಲ್ಲ ಮನಸ್ಸಿನಾಗಿದ್ದರೆ ನಾವು ಗೊತ್ತಿದ್ವಿ, ನಾವು ಗೊತ್ತಾ ಇರಲಿಲ್ಲ. ಅವನ್ನೆಲ್ಲ ಮರ್ತ್ಕೋಬೇಕು. ಅವೆಲ್ಲ ಏನಿದ್ರು ಅವನ್ನೆಲ್ಲ ಮರ್ತ್ಕೊಂಡು ನಾವು ಚೆನ್ನಾಗಿರೋದು ನೋಡಬೇಕು. ಸುಮ್ಮನೆ ಇಲ್ಲದ್ದೆಲ್ಲನ ಸಮಸ್ಯೆಗಳು ಮಾಡ್ಕೋಬಾರ್ದು. ಯಾತಕ್ಕೆ ಸುಮ್ಮನೆ ನಿಂಗೆಲ್ಲ ಮಾಡ್ಕೊಂಡತ್ತ? ಹೇಳು ಸುಮ್ಮನೆ ಅವ್ರು ಬಂದವ್ರೆ, ಅವ್ರ ಪಾಡಿಗೆ ಅವ್ರು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಕಣಮ್ಮ. ನಾವು ಅದಕ್ಕೆ ನೋಡ್ಕೊಂಡು ಹೋಗೋಣ ನಮ್ಮ ತಲೆ ಬಂದಿದ್ದು. ಏನೋ ಅವ್ನು ಮಾಡಿರೋ ತಪ್ಪಿಗೆ ನಾವು ಯಾಕೆ ಇದು ಮಾಡಬೇಕು ಅಂತ ಅವನು ಬರ್ತಾನೆ, ಅವನು ಬಂದು ನೋಡ್ಕೊಂಡು ಹೋಗ್ತಾನೆ. ಬಿಡು ಬಂದಿಲ್ಲ ಅಂತ ಹೇಳಿ ಪಾಪ ಅವಳಿಗೆ ಬೇಜಾರಾಯ್ತು. ಯಾರಿಗೆ ಆಗಲಿ ಅಲ್ಲ, ಹೆಣ್ಮಕ್ಳಿಗೂ ನೋಡಿ ಇಂಥ ಸಮಯದಾಗ ಗಂಡ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರು ಹಾಗೆ ಆಗುತ್ತೆ. ನನಗೆ ಅಂತಲ್ಲ, ಎಲ್ಲರಿಗೂ ಇದೇ ಥರ. ಏನು ಮಾಡೋಕ್ಕಾಗಲ್ಲ. ಈಗ ಹೆಂಗೆ ಹೋಗುತ್ತೋ ಪರಿಸ್ಥಿತಿಗಳು ಹೆಂಗಿರ್ತಾವ ಹಂಗೆ ಹೊಂದ್ಕೊಂಡು ಹೋಗ್ಬೇಕಣಮ್ಮ ಸ್ವಾತಿ, ಅಷ್ಟೇನೆ. ಹೂನಕ್ಕ ಸೌಮ್ಯಕ್ಕ, ಅಷ್ಟೇ. ಏನು ಬರುತ್ತೋ ಯಾವಾಗ ಏನು ಬರುತ್ತೋ ಅದನ್ನು ಸ್ವೀಕರಿಸ್ತಾ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಬಂದಿರೋದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತೆ. ಅವನು ಬಂದಿಲ್ಲ, ಅವನೇ ಬಂದಿಲ್ಲ ಅಂದಮೇಲೆ ಇವ್ರು ಬಂದು ನೋಡಿ ಏನು ಪ್ರಯೋಜನ? ಅದಕ್ಕೆ ನನಗೆ ಬೇಜಾರಾಯಿತು. ಅದಕ್ಕೆ ಅತ್ಲಾಗೆ ನೀವು ಸುಮ್ಮನೆ ಹೋಗ್ಬಿಡ್ರಿ ಅಂತೇಳಿ ನಾನು ಅದಕ್ಕೆ ಬೈತಾ ಇದ್ದೀನಿ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.